ಕಿತ್ಕೊಂಡು ಹೋರಾಟ ಮಾಡಿದ್ರು ಕೂಡ ನಮಗೆ ಯಾರು ಸ್ಪಂದನೆ ಮಾಡ್ತಿಲ್ಲ ಅವರ ವಿರುದ್ಧ. ಯಾವ ನಮ್ಮ ರಾಜಕೀಯ ಪ್ರತಿನಿಧಿಗಳಿಗೆ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ, ದಯವಿಟ್ಟು ವಿಧಾನಸೌಧದಲ್ಲಿ ಕೂಡ ಧ್ವನಿ ಎತ್ತಿ ನಮ್ಮ ಪರವಾಗಿ. ನಾವು ಯಾರ ವಿನಂತಿ ಹೋಗುವಲ್ಲ, ನಮ್ಮ ತಾಯಿಯನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ನಾವು ಏನ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಕಾನೂನು ರೀತಿ ನಾವು ಸಪೋರ್ಟ್ ಮಾಡಿದ್ರೆ ನಮ್ಮ ಸಂಪೂರ್ಣ ಬೆಂಬಲ ನಿಮ್ಮ ಆರಕ್ಷಕರಿಗಿರುತ್ತೆ. ನೀವು ಖುಷಿಯಲ್ಲಿರ್ತೀರಾ? ನಿಮ್ಮ ಹಬ್ಬ ಹರಿದಿನಗಳನ್ನ ಯಾವುದೋ ಬಹುಸಂಖ್ಯಾತ ಹಿಂದೂ ಸಮಾಜಕ್ಕೆ ನೋವನ್ನು ಕೊಟ್ಟು ನಿಮ್ಮ ಹಬ್ಬ ಹರಿದಿನಗಳನ್ನ ನೀವು ಆಚರಣೆ ಮಾಡ್ತೀರಂತ ಹೇಳಿದ್ರೆ ನಾವು ಪ್ರಶ್ನೆ ಮಾಡಬೇಕಲ್ಲ. ಜಗತ್ತಿನಲ್ಲಿರುವಂತಹ ಒಂದು ದೇಶ ಭಾರತ ಈ ರೀತಿಯಾಗಿ ತಿಪ್ಟೂರಿನಲ್ಲಿ ಇವತ್ತು ಹಿಂದೂ ಸಮಾಜ ಯಾವ ರೀತಿ ಎತ್ತಿದೆ, ಯಾವ ರೀತಿಯಾಗಿ ಸ್ವಾಭಿಮಾನದಿಂದ ನಮ್ಮತನವನ್ನು ಬಿಟ್ಟುಕೊಡೋದಿಲ್ಲ. ನಾವು ಮತ್ತೆ ಈ ಸಮಾಜದಲ್ಲಿ ನಮ್ಮತನವನ್ನು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಕಟಿಬದ್ಧರಾಗಿದ್ದೇವೆ ಎನ್ನುವಂತಹ ಸಂದೇಶವನ್ನ ಇಡೀ ಕರ್ನಾಟಕಕ್ಕೆ ತೋರಿಸುವಂತ ಪ್ರಯತ್ನವನ್ನ ಇವತ್ತು ತಿಪಟೂರಿನ ಹಿಂದೂ ಸಮಾಜ ಮಾಡಿದೆ ಅಂತ ಹೇಳಿದ್ರೆ ನಮಗೆ ಅತ್ಯಂತ ಸಂತೋಷ ಆಗ್ತಾ ಇದೆ, ಅತ್ಯಂತ ಸಂತೋಷ ಆಗ್ತಾ ಇದೆ. ಇವತ್ತು ಹಿಂದೂ ಎದ್ದಿದ್ದಾನೆ, ಹಿಂದೂ ಸಮಾಜ ಜಾಗೃತ ಆಗ್ತಾ ಇದೆ. ನಾನು ತಿಪಟೂರಿನ ಎಲ್ಲಾ ವ್ಯಾಪಾರ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕೇವಲ ಗೋವಿಗೆಗೋಸ್ಕರ ನೀವು ಈ ರೀತಿಯಾಗಿ ನಿಮ್ಮ ಪ್ರತಿಕ್ರಿಯೆಯನ್ನ ನಾವು ತೋರಿಸಿದಾದ್ರೆ ಇಡೀ ಇವತ್ತು ಹಿಂದೂ ಸಮಾಜ ನಮ್ಮತನವನ್ನ ನಮ್ಮ ಸ್ವಾಭಿಮಾನವನ್ನ ತೋರಿಸುವಂತಹ ದಿನಗಳು. ಕೇವಲ ಪೊಲೀಸ್ಗೆ ಅಂತಲ್ಲ, ನಮ್ಮಗೂ ತಿಳಿಸಿ, ನಮ್ಮಂತವ್ರಿಗೂ ತಿಳಿಸಿ. ನಾವು ನಿಮ್ಗೆ ರಕ್ಷಣೆಗೆ ಏನ್ ಬೇಕೋ ತಕ್ಷಣ ಎಲ್ಲ ಕಡೆ ವ್ಯವಸ್ಥೆ ಮಾಡಕ್ಕೆ ಅವಕಾಶ ಆಗುತ್ತೆ. ಏನ್ ಮಾಡ್ಬೇಕು ಅಂತ ಆ ರಕ್ಷಣೆಯನ್ನ ವ್ಯವಸ್ಥೆ ನಾವು ಮಾಡಿಸ್ತೀವಿ. ಅಲ್ಲಿಯ ಜನ ಅನ್ನೋನಲ್ಲಿಯವರು ಹೇಳಿದ್ರು 500 ಜನ ಅವರೇ ಬರೋರು ನಿಮ್ಗೆ. ಈ ಕಡೆ ಬಸವಪುರದವ್ರು ಹೇಳಿದ್ರು ಅವರೊಂದು 105 ಜನ ಅಲ್ಲೇ ಬರೋರು ನಿಮ್ ಪರವಾಗಿ. ಏನ್ ಜನಕ್ಕೆ ಏನ್ ತೊಂದರೆ ಇಲ್ಲ, ನೀವು ಹೇಳಿಲ್ಲ, ನಮ್ಗೆ ಎಷ್ಟೇ ಗೊತ್ತಾಗಿದೆ. ಅದು ಇನ್ ಮುಂದೆ ಆ ತಪ್ಪು ಮಾಡಬೇಡಿ, ಪ್ರಾಣನ ಕೆಳಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನೀವು ಮಾಡ್ತಾ ಇರೋದು ದೇಶ ಸೇವೆ, ಧರ್ಮ ಸೇವೆ, ಜಾಗೃತಗೊಳಿಸುವಂತ ಸೇವೆ ಮಾಡ್ತಾ ಇರೋದು. ನಿಮಗೆ ರಕ್ಷಣೆ ಕೊಡೋದು ನಮ್ಮ ಕೆಲಸ, ನಿಮ್ಮ ಕಷ್ಟಕ್ಕೆ ಪರಿಹಾರ ಕೊಡ್ಬೇಕಾದ್ರೆ ನಮ್ಮ ಕೆಲಸ. ಆ ಉದ್ದೇಶದಲ್ಲಿ ನಾನು ಪರಿಹಾರವನ್ನು ಅನೌನ್ಸ್ ಮಾಡಿರೋದು. ಇವತ್ತು ನಾವೆಲ್ಲ ಸೇರಿದ್ದೀವಿ, ಇಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕು. ನಮ್ ಹಿಂದೂಗಳ ಶಕ್ತಿ ಏನು ಅಂತ ಇವತ್ತು ತೋರಿಸ್ತಾ ಇದ್ದಾರೆ. ಹಿಂದೂಗಳ ಶಕ್ತಿ ನಾವು ಸಂಭ್ರಮದಲ್ಲೂ ಖುಷಿಯಲ್ಲಿದ್ದಾಗಲೂ ಗೊತ್ತಾಗಲ್ಲ. ನಮಗ್ ಕಷ್ಟ ಬರುತ್ತಲ್ಲ, ಕಷ್ಟ ಬಂದಾಗ ಗೊತ್ತಾಗತ್ತೆ ನಮ್ಮ ನಿಜವಾದ ಮಿತ್ರರು ಯಾರು ಅಂತ. ಇವತ್ತು ನಮ್ಮ ಧರ್ಮದ ನಿಜವಾದ ಮಿತ್ರರು ಅಂದ್ರೆ ಈ ತಿಪ್ಟೂರು ತಾಲೂಕಿನ ಜನತೆ. ಯಾರು ಏನೂ ಕೇಳ್ದೆ, ಬಿಸ್ನೆಸ್ ಮ್ಯಾನ್ಗಳಿರ್ಬೋದು, ಸಣ್ಣ ಪುಟ್ಟ ಅಂಗಡಿಯವ್ರುಗಳಿರ್ಬೋದು, ಅವರು ದಿನದ ಇದನ್ನು ಲೆಕ್ಕಿಸದೆ ಇವತ್ತು ಬಂದ್ ಮಾಡಿ ಈ 5 ಜನ ಹುಡುಗರಿಗೆ ಹಾಗೂ ಈ ಅಕ್ರಮವಾಗಿ ಕಸಾಯಿಖಾನೆ ನಡೀತಿದೆಯಲ್ಲ ಅದು ವಿರುದ್ಧವಾಗಿ ಇವತ್ತು ತಿಪ್ಟೂರು ಎದ್ದು ನಿಂತಿದೆ. ಅಂಡ್ ಇದನ್ನ ನಾವು ಇಲ್ಲಿ ಈ ಒಂದು ಹೋರಾಟದ ಮೂಲಕ ನಿಲ್ಲಿಸಲ್ಲ ಅಂತ ಹೇಳಲು ಬಯಸ್ತೇವೆ. ನಾವು ಲೀಗಲಿ ಇದಕ್ಕೆ ಕಂಪ್ಲೇಂಟ್ ಕೊಡ್ತಾನೆ ಇರೋಣ. ಅವರು ಎಲ್ಲಿವರೆಗೂ ಅಕ್ರಮ ಕಸಾಯಿಖಾನೆಗಳನ್ನ ಬಂದ್ ಮಾಡಲ್ಲ ಅಲ್ಲಿವರೆಗೂ ನಾವೆಲ್ಲರೂ ಸೇರ್ಕೊಂಡು ಲೀಗಲಿ ಕೊಡ್ತಾನೆ ಇರೋಣ, ಅದನ್ನ ಫಾಲೋ ಅಪ್ ಮಾಡ್ತಾನೆ ಇರೋಣ. ಈ ಹೋರಾಟ ಇಲ್ಲಿ ಮುಗಿಯೋದು ಬೇಡ. ಹಾಗೆ ಹೋರಾಟದ ಬಗ್ಗೆ ಎಲ್ಲರೂ ಹೇಳಿದ್ದಾರೆ, ಮುಂದಿನವರು ಮಾತಾಡಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ದಯಮಾಡಿ ನಾವು ಇವತ್ತು ಪಾಪ 5 ಜನ ಅಮಾಯಕರ ಮೇಲೆ ಇವತ್ತು ಏನಾಗಿದೆ ಅಂತಂದ್ರೆ ಗೋಹತ್ಯೆ ನಿಷೇಧ ಕಾನೂನುಬದ್ಧ. ಗೋವನ್ನ ಕಡಿಬಾರ್ದು ಅನ್ನೋದು, ಏಕೆಂದ್ರೆ ಇದು ಭಾವೈಕ್ಯತೆಯಿಂದ ನಾವೆಲ್ಲ ಪೂಜೆ ಮಾಡ್ತೀವಿ. ನಾವೆಲ್ಲ ದೇವ್ರ ಸಮಾನದಲ್ಲಿ ಗೋವನ್ನ ಆಗ್ಲೇ ಮಾತಾಡ್ಬೇಕಾದ್ರೆ ಯಾರು ಹೇಳ್ತಾ ಇದ್ರು, ಶಿವನಿಗೂ ಕೃಷ್ಣನಿಗೂ ಗಣೇಶನಿಗೂ ಎಲ್ರಿಗೂ ಗಣೇಶ ನಮ್ಮ